ನಮಸ್ತೆ, ನಾನು ಪೂಂಬೆ ಚಟ್ನಿ ಬಗ್ಗೆ ಹೇಳಿಕೊಡ್ತೇನೆ. ಇದರಲ್ಲಿ ನಾವು ಹೂವು ಮತ್ತು 4-5 ಎಸಳುಗಳನ್ನು ತಗೊಂಡಿದ್ದೇವೆ. ಹೂವಿನ ಮಧ್ಯದ ಪ್ಲಾಸ್ಟಿಕ್ ಥರ ಒಂದು ಕೇಸರ ಉಂಟು, ಅದನ್ನು ತಗೊಳ್ಬೇಕು. ಮತ್ತು ಚೆಂದ ಮಾಡಿ ತೊಳೆದಿಡಬೇಕು ಇದನ್ನು. ಆಮೇಲೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಡಬೇಕು, ಇದನ್ನು ಎಸಳನ್ನು ಮತ್ತು ಹೂವನ್ನು. ನಂತರ ಅದನ್ನು ನೀರಲ್ಲಿ ಹಾಕಿಡಬೇಕು. ಅದು ಅದರ ಕನೆರುಂಟು, ಅದು ಹೋಗಲಿಕ್ಕೆ ಒಂದು 10 ನಿಮಿಷಗಳ ಕಾಲ ನೀರಲ್ಲಿ ಹಾಕಿಡಬೇಕು. ಅದಕ್ಕೆ ಸ್ವಲ್ಪ ಮತ್ತು ಮಜ್ಜಿಗೆಯನ್ನು ಇಡಬೇಕು. ಹುಳಿ ಅಂದರೆ ಕನೆರು ಇದಾಗಲಿಕ್ಕೆ ಮಜ್ಜಿಗೆಯನ್ನು ನಾವು ಸ್ವಲ್ಪ ಆ್ಯಡ್ ಮಾಡಿ ಒಂದು 10 ನಿಮಿಷಗಳ ಕಾಲ ಇಡ್ತೇವೆ. ನಂತರ ಅದನ್ನು 10 ನಿಮಿಷ ಕಳೆದ ಮೇಲೆ ಅದನ್ನು ನೀರು ಸಮೇತ ನೀರಿಂದ ತೆಗೆದು ಇಡಬೇಕು. ನಂತರ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಬೇಯಲಿಕ್ಕೆ ಇಡಬೇಕು. ಅದು ಹೂವೆಲ್ಲ ಹಾಕಬೇಕು, ಇದೆಲ್ಲ ಕಟ್ ಮಾಡಿದ್ದನ್ನೆಲ್ಲ ಹಾಕಬೇಕು. ನಂತರ ಒಂದು ಮೆಣಸು ಹಾಕಬೇಕು. ಮತ್ತು ಸ್ವಲ್ಪ ಹುಳಿ ಹಾಕಬೇಕು. ಹಾಕಿ ಮತ್ತು ರುಚಿಗೆ ಸಾಕಷ್ಟು ಉಪ್ಪು ಹಾಕಿ ಅದನ್ನು ಬೇಯಲಿಕ್ಕೆ ಇಡಬೇಕು. ಅದು 5 ನಿಮಿಷದಲ್ಲಿ ಬೇಯ್ತದೆ, ಇದು 10 ನಿಮಿಷದ ಒಳಗೆ ಬೇಯ್ತದೆ ಅದು. ನಂತರ ಬೇಯ್ದಾದ ಮೇಲೆ ಅದನ್ನು ತೆಗೆದು ಕೆಳಗೆ ಇಡಬೇಕು. ಅದಕ್ಕೆ ತೆಂಗಿನಕಾಯಿ ಹಾಕಿ ಇಡಬೇಕು, ಚಪ್ಪೆ ಆಗುವ ತನಕ ಇಡಬೇಕು ತೆಂಗಿನಕಾಯಿ ಹಾಕಿ. ನಂತರ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು 3 ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ. ಬಿಸಿ ಆದಮೇಲೆ ಅದಕ್ಕೆ ಉದ್ದಿನ ಬೇಳೆಯನ್ನು ಹಾಕಬೇಕು. ಉದ್ದಿನ ಬೇಳೆಯನ್ನು ಹಾಕಿ ಅದು ಕಂದು ಬಣ್ಣ ಆಗುವ ತನಕ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಕಂದು ಬಣ್ಣ ಆಗುವ ತನಕ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಆಗ್ತಾ ಬಂತು. ನಂತರ ಇದಕ್ಕೆ 2 ಕುಮಟ ಮೆಣಸನ್ನು ಹಾಕಬೇಕು. ಮೆಣಸನ್ನು ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಬೇಯಿಸಿದ್ದನ್ನು ಮತ್ತು ಇದನ್ನು ಫ್ರೈ ಮಾಡಿದ್ದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಈಗ ಅದನ್ನು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದೇನೆ, ಪಾತ್ರೆಗೆ ಹಾಕಿ ಇಡಬೇಕು. ಇನ್ನು ಬಾಣಲೆಗೆ ತುಪ್ಪವನ್ನು ಹಾಕಿ 2 ಸ್ಪೂನ್ನಷ್ಟು ತುಪ್ಪ ಹಾಕಬೇಕು. ಅದು ತುಪ್ಪ ಬಿಸಿಯಾದ ಮೇಲೆ ಅದೇ 4 ಬೆಳ್ಳುಳ್ಳಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದಕ್ಕೆ ಹಾಕಬೇಕು. ಸ್ವಲ್ಪ ಫ್ರೈ ಮಾಡಬೇಕು, ಸ್ವಲ್ಪ ಚೇಂಜ್ ಆಗ ಮತ್ತು ಅದು ಒಗ್ಗರಣೆ ಹಾಕಬೇಕು ಚಟ್ನಿಗೆ.